ಡಿಸಿಎಂ ವಿರುದ್ಧ ದೇವರಾಜೇಗೌಡ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ವಿರುದ್ಧ ದೇವರಾಜೇಗೌಡ ಆರೋಪ ವಿಚಾರ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ನಾಯಕರ ಹೇಳಿಕೆ ಗಮನಿಸೋಣ ಅಂತ ಈಗಾಗಲೇ ಎಚ್ಡಿಕೆ ಕೂಡ ಹೇಳಿರುವಂತದ್ದು. ಯಾರ್ಯಾರೋ ಏನೇನೋ ಮಾತನಾಡ್ತಾರೆ, ಮಾತನಾಡ್ಲಿ, ಸೋಮವಾರದ ಬಳಿಕ ಮಾತನಾಡ್ತೀನಿ ಅಂತ ಎಚ್ಡಿಕೆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ನೋಡ್ತಾ ಇದ್ದೀವಿ ಡಿಸಿಎಂ ವಿರುದ್ಧ ಯಾವಾಗ ದೇವರಾಜೇಗೌಡ ಆರೋಪವನ್ನ ಮಾಡ್ತಾರೆ, 1000 ಕೋಟಿ ಆಫರ್ ಅನ್ನ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲಾ ನಾಯಕರ ಹೇಳಿಕೆಯನ್ನ ಗಮನಿಸೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಯಾರ್ಯಾರೋ ಏನೇನೋ ಮಾತನಾಡ್ತಾರೆ, ಅವರು ಮಾತನಾಡ್ಲಿ, ಸೋಮವಾರದ ಬಳಿಕ ಮಾತನಾಡ್ತೀನಿ ಅಂತ ಎಚ್ಡಿಕೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಡಿಕೆ ಶಿವಕುಮಾರ್ 100 ಕೋಟಿ ಆಫರ್ ಅನ್ನ ಮಾಡಿದ್ರು ಅನ್ನೋ ಮಾತನ್ನು ಕೂಡ ದೇವರಾಜೇಗೌಡ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಎಂ ವಿರುದ್ಧ ಈಗಾಗಲೇ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ನನಗೆ ಆಫರ್ ಮಾಡಿದ್ರು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ರು. ಆಫರ್ ಮಾಡಿದ್ರೆ ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಮಾನಸಿಕ ಅಸ್ವಸ್ಥರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೂಡ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಡ್ತಿರುವಂಥದ್ದು ನೋಡ್ತಾ ಇದ್ದೀವಿ. ಎಲ್ಲ ನಾಯಕರ ಹೇಳಿಕೆಗಳನ್ನ ಗಮನಿಸೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಯಾರ್ಯಾರೋ ಏನೇನೋ ಮಾತನಾಡ್ತಾ ಇದ್ದಾರೆ, ಅವರು ಮಾತನಾಡಲಿ, ಸೋಮವಾರದ ಬಳಿಕ ನಾನು ಮಾತನಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕೋಲಾಹಲವನ್ನೇ ಎಬ್ಸಿರುವಂಥದ್ದು ಕೂಡ ನೋಡ್ತಾ ಇದ್ವಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಎಲ್ಲ ನಾಯಕರ ಹೇಳಿಕೆಯನ್ನು ಗಮನಿಸೋಣ, ಆಮೇಲೆ ನಾನು ಮಾತನಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಚಾರ ಮತ್ತೆ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾತುಕತೆ ಮತ್ತು ಆರೋಪ ಪ್ರತ್ಯಾರೋಪ ಕೂಡ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ, ಅದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ರು. ಆದರೆ ಇನ್ನೂ ಕೂಡ ಅವರು ಬಂದಿಲ್ಲ ಭಾರತಕ್ಕೆ. ಇನ್ನು ಪ್ರಮುಖವಾಗಿ SIT ಕೂಡ ಈಗಾಗಲೇ ತನಿಖೆಯನ್ನು ಶುರು ಮಾಡಿರುವಂಥದ್ದು. ಆದರೆ ಇಲ್ಲಿ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಕೀಲ ದೇವರಾಜೇಗೌಡ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. 100 ಕೋಟಿ ಆಫರ್ ಅನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಮನಿಸಬೇಕು, ಯಾವ್ಯಾವ ನಾಯಕರು ಏನೇನು ಮಾತನಾಡ್ತಿದ್ದಾರೆ ಅದನ್ನು ನಾವು ಫಸ್ಟು ಗಮನಿಸಬೇಕು, ಆಮೇಲೆ ನಾವು ರಿಯಾಕ್ಟ್ ಮಾಡೋಣ, ಮಾತನಾಡೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಯಾರ್ಯಾರೋ ಏನೇನೋ ಮಾತನಾಡ್ತಾ ಇದ್ದಾರೆ, ಅವರು ಮಾತನಾಡಲಿ,
ಸೋಮವಾರದ ಬಳಿಕ ನಾನು ಮಾತನಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಎಚ್ ಡಿ ಕೆ ಹೇಳಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿ ತಿರುಗೇಟನ್ನು ಕೊಟ್ಟಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಯಾವಾಗ 100 ಕೋಟಿ ಆಫರ್ ವಿಚಾರ ಬಂತು ಆ ಹಿನ್ನೆಲೆಯಲ್ಲೇ ಹಂಗಾದ್ರೆ 100 ಕೋಟಿ ಆಫರ್ ಮಾಡಿದರೆ ಲೋಕಾಯುಕ್ತಕ್ಕೆ ನೀವು ಯಾಕೆ ದೂರು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಮಾನಸಿಕ ಅಸ್ವಸ್ಥರ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ, ಈ ವಿಚಾರದಲ್ಲಿ ನಾನು ಹೆಚ್ಚು ಏನೂ ಕೂಡ ಮಾತನಾಡೋದಿಲ್ಲ, ಬೆಂಗಳೂರಿನಲ್ಲಿ DCM ಆಗಿರುವಂತಹ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಎಸ್ ಐಶ್ವರ್ಯ, ಈಗಾಗಲೇ ನೋಡ್ತಾ ಇದ್ದೀವಿ DKಶಿ 100 ಕೋಟಿ ಆಫರ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾವಾಗ ದೇವರಾಜೇಗೌಡ ಅವರು ಆರೋಪನ ಮಾಡಿದ್ರು DKಶಿ 100 ಕೋಟಿ ಆಫರ್ ಅನ್ನ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರು ಆರೋಪವನ್ನು ಈಗಾಗಲೇ ಅವರು ಕೂಡ ಹೇಳಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಿಯಾಕ್ಟ್ ಮಾಡಿದ್ದಾರೆ? ಎಸ್ ರವಿ, ಏನಿವತ್ತು ಸದ್ಯ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದು ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ದೇವರಾಜೇಗೌಡರು 100 ಕೋಟಿ ಆಫರ್, ಡಿ ಕೆ ಶಿವಕುಮಾರ್ ಅವರು 100 ಕೋಟಿ ಆಫರ್ ಕೂಡ ಕೊಟ್ಟಿದ್ರು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರೋ ವಿಚಾರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇನು ಸುದ್ದಿಗೋಷ್ಠಿ ಕರೆದಿದ್ರು. ದೇವರಾಜೇಗೌಡರ ಜೊತೆ ಯಾವುದೇ ಮಾತುಕತೆ ನಾನ್ ಮಾಡಿಲ್ಲ, ನಾನ್ ಯಾವುದೇ ತಪ್ಪು ಮಾಡಿಲ್ಲ, ತಲೆ ಕೆಡ್ಸ್ಕೊಳ್ಳೋ ಅಂತ ಸುದ್ದಿಗಳು ಏನು ಇಲ್ಲ, ನೀವು ಸುದ್ದಿಗಳನ್ನ ದುರುಪಯೋಗ ಮಾಡ್ತಾ ಇದ್ದೀರಾ, ದೇವರಾಜೇಗೌಡರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವಂತದ್ದು. ಹಾಸನ ಪೆಂಡ್ರೈವ್ ವಿಚಾರವಾಗಿ ಮಾತಾಡ್ತಾ ಹೋದಂದ್ರೆ ಪ್ರಕರಣ ತೀವ್ರ ಸ್ವರೂಪ ಪಡ್ಕೊಂಡಿದೆ, ತನಿಖೆ ಮತ್ತಷ್ಟು ಚುರುಕುಗೊಳ್ಬೇಕು. ಈ ಪ್ರಕರಣ ಸಂಬಂಧಿಸಿದಂತೆ SIT ವಶದಲ್ಲಿರುವ ಬಿಜೆಪಿ ಮುಖಂಡ ಏನು ದೇವರಾಜೇಗೌಡರು ಏನಿದ್ದಾರೆ ಅವ್ರ ಕೈವಾಡ ಇದೆ, ನಂದೇನು ತಪ್ಪಿಲ್ಲ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ರವಿ. ಇನ್ನು ಐಶ್ವರ್ಯ, ಪ್ರಮುಖವಾಗಿ ಈಗಾಗಲೇ DCM ಯಾವಾಗ ದೇವರಾಜೇಗೌಡ ಆರೋಪವನ್ನ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಜಿ CM ಆಗಿರುವಂತಹ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿರುವಂತದ್ದು. ನಾವು ಎಲ್ಲರ ಹೇಳಿಕೆಯನ್ನ ಗಮನಿಸೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಅಪ್ಡೇಟ್ ಇದೆಯಾ? ಎಸ್ ರವಿ, ಏನ್ ಸದ್ಯ ಕುಮಾರಸ್ವಾಮಿ ಅವರು ಮಾತಾಡ್ತಿರೋ ಸಂದರ್ಭದಲ್ಲಿ ಏನ್ ಹಿಂಗೆ ಪೆಂಡ್ರೈವ್ ವಿಚಾರವಾಗಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಆಗಿರ್ಬೋದು, ಸದ್ಯ ಮಾತಾಡಿದ್ರು. ಸೋಮವಾರದವರೆಗೂ ಕಾದು ನೋಡೋಣ, ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ, ಯಾವ್ಯಾವ ವರದಿಗಳನ್ನ ಕೊಡ್ತಾರೆ, ಯಾರ್ಯಾರ ಮೇಲೆ ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ಕಾದ್ ನೋಡೋಣ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿರುವಂತದ್ದು ರವಿ. ಧನ್ಯವಾದಗಳು ಐಶ್ವರ್ಯ ನಿಮ್ಮ ಎಲ್ಲ ಮಾಹಿತಿಗಾಗಿ.